सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके गौरी नारायणे नमोस्तुते गौरी नारायणे नमोस्तुते। ಇವತ್ತು ನಾವು ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದ ಏನು ದತ್ತಾತ್ರೇಯ ಪೀಠದಲ್ಲಿ ನಾವೆಲ್ಲ ಏನು ಇಡುಮೂಡಿ ಕಟ್ಟಿ ಶ್ರೀ ದತ್ತಾತ್ರೇಯನ ಪಾದ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಇಲ್ಲಿ ಹೊನ್ನಮ್ಮನ ಕೆರೆ ಅಂತ ಇಲ್ಲಿ ಪವಿತ್ರವಾದಂತಹ ಸ್ನಾನ ಮಾಡಿ ಹೊನ್ನಮ್ಮನಿಗೆ ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಿ ಈಗ ನಮ್ಮ ಪ್ರಯಾಣ ಮುಂದುವರಿತಾ ಇದೆ. ಅದೇ ರೀತಿ ದತ್ತಪಾದಿಕೆ ದರ್ಶನ ಇನ್ನೇನು ಕೆಲವೇ ನಾವು ಗಂಟೆಗಳಲ್ಲಿ ಆಗುತ್ತೆ. ಅದರಿಂದ ಇವತ್ತು ನಾವು ಮುಳಬಾಗಿಲಿನಿಂದ ನಮ್ಮ ಜೈನ್ ಆಗ್ಬೋದು, ಹಾಗೆ ಸತೀಶ್ ಕುಮಾರ್ ಆಗ್ಬೋದು, ನಾನು ಮತ್ತು ರಘು ಮತ್ತು ಪ್ರತಾಪ್ ಎಲ್ಲರೂ ಸೇರಿ ಶ್ರೀ ದತ್ತ ಪಾದಕೆ ದರ್ಶನಕ್ಕೆ ಬಂದಿದ್ದೀವಿ. ಹೊನ್ನಮ್ಮನ ಕೆರೆಯಲ್ಲಿ ಪವಿತ್ರ ಸ್ನಾನ ಮಾಡಿ ಈಗ ದತ್ತ ಪಾದಕೆಯ ದರ್ಶನ ಹೋಗ್ತಾ ಇದ್ದೀವಿ. ಇದರ ಬಗ್ಗೆ ನಮ್ಮ ಜೈನ್ ಅವರು ಹೇಳ್ತಾರೆ. ಹೇಗಿತ್ತು ನಿಮ್ಮ ಇದು? ಇವತ್ತು ನಾವು ಚಿಕ್ಕಮಗಳೂರು ದತ್ತಾತ್ರೇಯನ ಪಾದದರ್ಶನಕ್ಕಾಗಿ ಆಗಮಿಸಿದ್ದೀವಿ. ರಾತ್ರಿ ನಾವು ಹೊರಟಂಥವರು ಮುಳಬಾಗಿಲಿಂದ ಬೆಂಗಳೂರು ಮುಖಾಂತರ ಈ ರಾತ್ರಿ ಬಂದು ನಾವು ದತ್ತಾತ್ರೇಯ ಪಾದದರ್ಶನಕ್ಕೆ ಬಂದು ಹೊನ್ನಮ್ಮನ ಒಂದು ದೇವಾಲಯ ಮತ್ತು ಕೆರೆ ಅಂತ ಇದು ಒಂದು ದೊಡ್ಡ ಮಟ್ಟದ ಒಂದು ಜಲಪಾತ ಇಲ್ಲಿ ಹರಿತಾ ಇದೆ. ಇದು ತುಂಬ ಪವಿತ್ರವಾದಂಥ ಜಾಗ. ಇಲ್ಲಿ ಸ್ನಾನ ಮಾಡಿದರೆ ಅನೇಕ ಸಿದ್ಧಿ ಫಲಗಳು ನಮ್ಗೆ ಸಿಗ್ತವೆ ಅನ್ನೋದು ತಾಯಿ ಹೊನ್ನಮ್ಮನ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರ್ತದೆ ಅಂತ ವಿಶೇಷವಾಗಿ ನಮ್ಮ ಪೂರ್ವಜರು ಹೇಳ್ತಾ ಇದ್ದಾರೆ. ಅದರಂತೆ ನಾವು ನಿರಂತರವಾಗಿ ಸುಮಾರು ವರ್ಷಗಳಿಂದ ದತ್ತಾತ್ರೇಯನ ಪಾದದರ್ಶನಕ್ಕಾಗಿ ಈ ದಿನಗಳಲ್ಲಿ ಆಗಮಿಸ್ತಕ್ಕಂಥದ್ದು. ಇಲ್ಲಿ 3 ದಿವಸದ ಕಾರ್ಯಕ್ರಮ ತುಂಬ ವೈಭವವಾಗಿ ಮೂಡಿಬರಲಿದೆ. ಇಲ್ಲಿ ಲಕ್ಷಾಂತರ ಜನ ಇಲ್ಲಿ ಒಳ್ಳೆಯ ಕಾರ್ಯಕ್ರಮಗಳು ಮೂಡಿಬರ್ತವೆ. ಈ ದಿನ ನಾವು ದತ್ತಾತ್ರೇಯನ ದರ್ಶನ ಪಡೆದ ನಂತರ ಮತ್ತು ಚಿಕ್ಕಮಗಳೂರಿನಲ್ಲಿ ಶೋಭಾಯಾತ್ರೆ ಕಾರ್ಯಕ್ರಮ ಇರ್ತದೆ. ಶೋಭಾಯಾತ್ರೆ ಕಾರ್ಯಕ್ರಮವು ತುಂಬ ವೈಭವವಾಗಿ ಮೂಡಿಬರ್ತದೆ. ಅನೇಕ ವಿಚಾರಗಳು ಅಲ್ಲಿ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಅತ್ಯಮೂಲ್ಯ ವಿಚಾರಗಳು ಅಲ್ಲಿ ಹಿರಿಯರ ಮುಖಾಂತರ ನಮಗೆಲ್ಲರೂ ಕೂಡ ಮಾಹಿತಿ ಇದೆ. ದತ್ತಾತ್ರೇಯ ದರ್ಶನಕ್ಕೆ ನಾವು ಹೋಗ್ತಿದ್ದೀವಿ. ಹೊನ್ನಮ್ಮನ ಕೆರೆ ಸ್ನಾನ ಏನಾಯಿತು, ಹೊನ್ನಮ್ಮನ ದರ್ಶನ ಆಯಿತು. ಈಗ ಪವಿತ್ರ ಸ್ನಾನ ಮುಗಿಸ್ಕೊಂಡು ನಾವು ಈಗ ಏನು ದತ್ತ ಪಾದಿಕೆ ದರ್ಶನ ಮಾಡ್ತಿದ್ದೀವಿ. ಹೇಗೆ ಅನಿಸ್ತು ಅಂತ? ಈಗ ನಮಗೆ ಹೊನ್ನಮ್ಮನ ಕೆರೆಯಲ್ಲಿ ಸ್ನಾನ ಮಾಡೋ ಅಂಥ ಒಂದು ಅನುಭವ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಒಂದು ದೊಡ್ಡ ಮಹಾ ಸಾಗರದಲ್ಲಿ ಸ್ನಾನ ಮಾಡಿದಷ್ಟು ಸಂತೋಷ. ತಾಯಿ ದರ್ಶನ ತುಂಬ ವೈಭವವಾಗಾಯಿತು. ಪೂಜೆಗಳು ಕೂಡ ಇಲ್ಲಿ. ಓಂ ನಮೋ ದತ್ತಾತ್ರೇಯ ನಮಃ. ಈ ದಿನ ನಾವು ಮುಳಬಾಗಿಲು ತಾಲೂಕಿಂದ ನಾನು, ನಮ್ಮ ಜಯಪ್ಪಣ್ಣವರು, ನಮ್ಮ ಮೂಡಲ್ಕಿರಣ ಚಲಪತಿಯವರು, ನಮ್ಮ ರಘು ಸರ್ ಅವರು, ನಮ್ಮ ಪ್ರತಾಪ್ ಅವರು ನಮ್ಮ ದತ್ತಾತ್ರೇಯ ಒಂದು ದರ್ಶನಕ್ಕೆ ಅಂತೇಳಿ ನಾವು ಮುಳಬಾಗಿಲಿಂದ ನಾವು ಈ ದಿನ ನಾವು ಬಂದಿದ್ದೀವಿ. ರಾತ್ರಿ ಸರಿಸುಮಾರು 4 ಗಂಟೆಗೆ ನಾವು ಈ ಒಂದು ದತ್ತಾತ್ರೇಯ ಬೆಟ್ಟಕ್ಕೆ ನಾವು ಆಗಮಿಸಿ ಹೊನ್ನಮ್ಮನ ಕೆರೆಯಲ್ಲಿ ಬೆಳಗಿನ ಜಾವ 5 ಗಂಟೆಗೆ ನಾವು ಸ್ನಾನ ಮಾಡಿ ಈಗ ದತ್ತಾತ್ರೇಯ ದರ್ಶನಕ್ಕೆ ಅಂತೇಳಿ ನಾವು ಹೊರಡ್ತಾ ಇದ್ದೀವಿ. ಈ ದಿನ ನನಗೆ ತುಂಬ ಅದ್ಭುತವಾದ ದಿನ, ಶುಭ ದಿನ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಗುರುಗಳ ಆಶೀರ್ವಾದನ ನಾನು ಪಡಿತೀನಿ ಅಂತೇಳಿ ನಾನು ಕನಸಲ್ಲೂ ನಾನು ಊಹೆ ಮಾಡಿರಲಿಲ್ಲ. ದತ್ತಾತ್ರೇಯ ಒಂದು ದರ್ಶನನ ನಮ್ಮ ಮೂಡಲ್ಕಿರಣ ಚಲಪತಿಯವರು ನನಗೆ ಆಕಸ್ಮಿಕವಾಗಿ ಈ ಥರ ಒಂದು ದತ್ತಾತ್ರೇಯ ಒಂದು ದರ್ಶನನ ಪಡೆಯೋಣ ಬನ್ನಿ ಸರ್ ಅಂತೇಳಿ ಅಂದಾಗ, ನಾನು ಜಯಪ್ಪಣ್ಣವರು, ನಮ್ಮ ರಘು ಅವರು, ಪ್ರತಾಪ್ ಅವರೆಲ್ಲನೂ ಇಲ್ಲಿ ಆಗಮಿಸಿ ಆ ದತ್ತಾತ್ರೇಯ ಗುರುಗಳ ದರ್ಶನ ಪಡೆಯೋದಕ್ಕೆ ನಾವು ಬಂದಿದ್ದೀವಿ. ಮೊದಲ ಬಾರಿಗೆ ನಾನು ದತ್ತಾತ್ರೇಯ ಒಂದು ಇರುಮುಡಿನ ಕಟ್ಕೊಂಡು ನಾನು ಮನೆಯಿಂದ ಇವತ್ತು ನಾವು ಈ ಒಂದು ದರ್ಶನಕ್ಕೆ ಬಂದಿದ್ದೀವಿ. ಆ ಒಂದು ದತ್ತಾತ್ರೇಯ ಭಗವಾನ್ನ ಗುರುಗಳ ಆಶೀರ್ವಾದ ನನ್ನ ಮೇಲೆ, ನಮ್ಮೆಲ್ಲರ ಮೇಲೆ, ನಮ್ಮ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಜನತೆ ಮೇಲೆ
ಸದಾ ಇರಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ ನಾಳೆ ಚಿಕ್ಕಮಂಗ್ಳೂರಲ್ಲಿ ಶೋಭಾಯಾತ್ರೆ ಕೂಡ ಹಮ್ಮಿಕೊಂಡಿರೋದ್ರಿಂದ ಲಕ್ಷಾಂತರ ಸಂಖ್ಯೆಯ ಯುವಕರು ಯುವತಿಯರು ಎಲ್ಲ ಒಂದು ಜನ ಸಮೂಹನೇ ಸೇರಿ ನಮ್ಮ ಒಂದು ಹಿಂದೂ ಸನಾತನ ಧರ್ಮವನ್ನು ಎತ್ತಿಡಿಯುವಂತಹ ಕೆಲಸನ ನಮ್ಮ ಚಿಕ್ಕಮಂಗ್ಳೂರಲ್ಲಿ ನಾಳೆಯ ದಿನ 3ನೇ ತಾರೀಕು ಡಿಸೆಂಬರ್ 3ನೇ ತಾರೀಕು 2025 ಹಮ್ಮಿಕೊಳ್ಳಲಾಗಿದೆ ಅಂಥೇಳಿ ದತ್ತಾತ್ರೇಯ ಗುರುಗಳಿಗೆ ನಾನು ನಮಿಸುತ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. बोलो दत्तात्रेय महाराज की ಜೈ.